ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಹೊಂದಾಣಿಕೆಯ ಅರ್ಥವನ್ನು ಕುರಿತು, ಹೊಂದಾಣಿಕೆಯ ಮಹತ್ವವನ್ನು ಕುರಿತು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ವ್ಯಕ್ತಿ ತನ್ನ ಸಮೂಹದೊಂದಿಗೆ, ತನ್ನ ಸಮಾಜದೊಂದಿಗೆ ಸಾಮರಸ್ಯ ಹೊಂದತಕ್ಕಂತಹ ಒಂದು ಪ್ರಕ್ರಿಯೆಯನ್ನು ನಾವು ಹೊಂದಾಣಿಕೆ ಅಂತೇಳಿ ಕರಿತೀವಿ. ನಾವು ಬದುಕತಕ್ಕಂತಹ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಮಾರ್ಪಾಡುಗಳನ್ನು ಮಾಡಿಕೊಳ್ತಾ ಆ ವ್ಯವಸ್ಥೆಯ ಜೊತೆಗೆ ಒಂದು ಹೊಂದಾಣಿಕೆಯನ್ನು ಮಾಡಿಕೊಳ್ತಕ್ಕಂಥದ್ದು ಇಲ್ಲಿ ಮುಖ್ಯ. ಇಂತಹ ಹೊಂದಾಣಿಕೆ ಅಂತಕ್ಕಂಥದ್ದು ಸಾರ್ವತ್ರಿಕವಾಗಿ ಕಂಡುಬರ್ತದೆ ಮತ್ತು ನಿರಂತರವಾಗಿ ಇರುವಂತಹದ್ದು. ಈ ಎಲ್ಲ ಹಂತಗಳಲ್ಲಿ ಹೊಂದಾಣಿಕೆ ನಮಗೆ ಅತ್ಯಂತ ಪ್ರಮುಖವಾದದ್ದು. ಯಾಕೆಂದರೆ ಸಂಘರ್ಷ ನಿರತ ಸಮೂಹಗಳು ಬಹುಕಾಲ ತಮ್ಮ ಸಮಯವನ್ನು ಮುಂದಕ್ಕೆ ಹಾಕಲಾರದು, ಅಥವಾ ಘರ್ಷಣಾ ನಿರತ ಸಮೂಹಗಳು ನಿರಂತರವಾಗಿ ಸಂಘರ್ಷದಲ್ಲಿ ತೊಡಗೋದಕ್ಕೂ ಕೂಡ ಸಾಧ್ಯ ಇಲ್ಲ. ಆ ಸಂಘರ್ಷವನ್ನು ನಿಲ್ಲಿಸ್ತಕ್ಕಂಥದ್ದು ಅಂತ ಹೇಳಿದ್ರೆ ಅಲ್ಲಿ ಹೊಂದಾಣಿಕೆಯನ್ನು ಆರಂಭಿಸ್ತಕ್ಕಂಥದ್ದು ಎಂದೇ ಅರ್ಥ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಹೊಂದಾಣಿಕೆ ಮತ್ತು ಅದರ ಲಕ್ಷಣಗಳು ಮತ್ತು ಅದರ ಮಹತ್ವವನ್ನು ಕುರಿತು ಈ ಹಿಂದೆ ಅಧ್ಯಯನ ಮಾಡಿದ್ದೇವೆ. ಇಂದು ನಾವು ಅಧ್ಯಯನ ಮಾಡತಕ್ಕಂಥದ್ದು ಹೊಂದಾಣಿಕೆಯ ವಿಧಾನಗಳು. ಯಾವಾಗ ಸಂಘರ್ಷ ಕೊನೆಯಾಗುತ್ತೆ ಅಲ್ಲಿ ಹೊಂದಾಣಿಕೆ ಆರಂಭವಾಗುತ್ತದೆ ಅಂತ ಹೇಳಿದ್ರೂ ಕೂಡ ಕೆಲವು ವ್ಯವಸ್ಥೆಗಳು ಇಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತವೆ. ಕೆಲವು ವಿಧಾನಗಳು ಅಥವಾ ಕೆಲವು ರೂಪಗಳು, ಕೆಲವು ಘಟಕಗಳು ಆ ಹೊಂದಾಣಿಕೆಗೆ ಮಹತ್ವವನ್ನು ಕಲ್ಪಿಸುತ್ತವೆ ಎನ್ನುವಂತಹದನ್ನು ಗಿಲಿನ್ ಮತ್ತು ಗಿಲಿನ್ ಎನ್ನುವಂತಹ ಸಮಾಜಶಾಸ್ತ್ರಜ್ಞರು ಆ ಹೊಂದಾಣಿಕೆಯ ವಿಧಾನಗಳನ್ನು ಕುರಿತಾಗಿ ಇಲ್ಲಿ ಹೇಳುವಂತಹ ಪ್ರಯತ್ನಗಳನ್ನು ಮಾಡ್ತಾರೆ. ಅಂದರೆ ಅನೇಕ ಸಾರಿ ಹೊಂದಾಣಿಕೆ ತನ್ನಷ್ಟಕ್ಕೆ ತಾನೇ ರೂಪುಗೊಳ್ಳಲಾರದು, ಬದಲಾಗಿ ಅದನ್ನು ನಾವು ರೂಪಿಸಬೇಕಾಗುತ್ತೆ, ಅದನ್ನು ಏರ್ಪಡಿಸಬೇಕಾಗುತ್ತೆ. ಆ ಮೂಲಕ ಸಮಾಜದ ಒಂದು ಸ್ವಾಸ್ಥ್ಯವನ್ನು ಕಾಪಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂತಹದ್ದು ಗಿಲಿನ್ ಮತ್ತು ಗಿಲಿನ್ ಅವರ ಅಭಿಪ್ರಾಯ. ಆ ದಿಸೆಯಲ್ಲಿ ಅನೇಕ ಹಂತಗಳು, ಹಲವಾರು ರೂಪಗಳು ಇಲ್ಲಿ ಇದ್ದಾವೆ. ಒಂದು, ಬಲ ಪ್ರಯೋಗಕ್ಕೆ ಮಣಿಯುವುದು, ಒಪ್ಪಂದ ಅಥವಾ ರಾಜಿ ಮಾಡಿಕೊಳ್ಳುವುದು, ಮಧ್ಯಸ್ಥಗಾರನ ಪಾತ್ರ, ಅದರಲ್ಲಿ ಪುನಃ 3 ಅಂಶಗಳು ಬರ್ತದೆ. ಒಂದು ಪಂಚಾಯಿತಿ, ಮತ್ತೊಂದು ಮಧ್ಯಸ್ಥಿಕೆ ಮತ್ತು ಮತ್ತೊಂದು ಮನವೊಲೈಕೆ. 4ನೇದು ಸಹನೆ, 5 ಮನ ಪರಿವರ್ತನೆ, 6 ಉದಾತ್ತೀಕರಣ, 7 ಸೈದ್ಧಾಂತಿಕ ವಿವರಣೆ. ಈ ಎಲ್ಲ ರೂಪಗಳ ಮೂಲಕ ಹೊಂದಾಣಿಕೆಯ ವಿಧಾನಗಳನ್ನು ನಾವು ಅಳವಡಿಸಿಕೊಳ್ತಾ ಈ ರೂಪಗಳ ಮೂಲಕ ಹೊಂದಾಣಿಕೆಗೆ ಬದ್ಧರಾಗ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ನಾವು ನೋಡುವಂತಹದ್ದು. ಮೊದಲನೇದು ಬಲ ಪ್ರಯೋಗಕ್ಕೆ ಮಣಿಯುವುದು. ನೋಡಿ, ಇಲ್ಲಿ ಸಂಘರ್ಷ ನಿರತವಾದಂತಹ ಸಮೂಹಗಳು ಅಸಮಬಲರಾಗಿದ್ದಾಗ, ಅಂದರೆ ಒಂದು ಗುಂಪು ಪ್ರಬಲವಾಗಿದೆ, ಮತ್ತೊಂದು ಗುಂಪು ದುರ್ಬಲವಾಗಿದೆ. ಈ 2 ಗುಂಪುಗಳ ನಡುವೆ ಸಂಘರ್ಷ ಏರ್ಪಟ್ಟಾಗ, ಘರ್ಷಣೆ ಏರ್ಪಟ್ಟಾಗ ಇಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥವ್ರು ಯಾರು? ಬಲಶಾಲಿಗಳು. ಅವರ ಬಲ ಪ್ರಯೋಗಕ್ಕೆ ಇಲ್ಲಿ ದುರ್ಬಲವಾದಂತಹ ಗುಂಪಿನವರು ಒಳಗಾಗಬೇಕಾಗುತ್ತದೆ. ಹೀಗಾಗಿ ಸಂಘರ್ಷ ನಿರತವಾದಂತಹ ಗುಂಪುಗಳು ಅಸಮಬಲವಾಗಿದ್ದಂತಹ ಸಂದರ್ಭದಲ್ಲಿ ಅವರು ಬಲ ಪ್ರಯೋಗದ ಮೂಲಕ ದುರ್ಬಲ ವರ್ಗವನ್ನು ಇಲ್ಲಿ ಹೊಂದಾಣಿಕೆಗೆ ಬದ್ಧರಾಗುವಂತೆ ಮಾಡುವಂತಹದ್ದು ಇದೆ. ಈ ಹಿಂದೆ ನಾವು ರಾಜ್ಯಗಳು, ದೇಶಗಳ ನಡುವೆ ಯುದ್ಧಗಳು ಸಂಭವಿಸ್ತಾ ಇದ್ದಾಗ ಇದನ್ನು ನೋಡ್ತಾ ಇದ್ವಿ. ಗೆದ್ದಂತಹ ರಾಜನ ಕಡೆಯವರು ಸೋತ ರಾಜನ ಕಡೆಯವರ ಮೇಲೆ ಒತ್ತಡವನ್ನು ಹಾಕ್ತಕ್ಕಂಥದ್ದು, ಬಲಪ್ರಯೋಗವನ್ನು ಮಾಡ್ತಕ್ಕಂತಹದ್ದು, ಅವರ ಆಸ್ತಿ ಒಡವೆ ಎಲ್ಲವನ್ನು ದೋಚಿಕೊಳ್ತಾ ಹೋಗ್ತಕ್ಕಂಥದ್ದು ಇದು ಹಿಂದೆ ಸಾಮಾನ್ಯವಾದಂತಹ ಸಂಗತಿಯಾಗಿತ್ತು. ಅಂದರೆ ಪ್ರಬಲವಾಗಿರ್ತಕ್ಕಂತಹ ಗುಂಪು ತನ್ನಲ್ಲಿನ ಬಲವನ್ನು ಪ್ರಯೋಗ ಮಾಡಿಕೊಂಡು ಎದುರಾಳಿಯನ್ನು ಮಣಿಯುವಂತೆ ಮಾಡ್ತಕ್ಕಂತಹದ್ದು. ಇಂತಹ ಸಂದರ್ಭದಲ್ಲಿ ಆ ಸೋದಂತಹ ಅಥವಾ ದುರ್ಬಲವಾದಂತಹ
ಆ ಒಂದು ಗುಂಪು ಆ ಒತ್ತಡಕ್ಕೆ ಮಣಿಯುವುದರ ಮೂಲಕ ಹೊಂದಾಣಿಕೆಗೆ ಬದ್ಧವಾಗ್ತಕ್ಕಂಥದ್ದು. ತನ್ನ ಕೈಲಿ ಆಗಲ್ಲ, ಏನು ಮಾಡೋಕ್ಕಾಗೋದಿಲ್ಲ ಎನ್ನುವಂತಹ ಸ್ಥಿತಿ ಬಂದಾಗ ಎದುರಾಳಿಯ ಒತ್ತಡಕ್ಕೆ ಬಲಪ್ರಯೋಗಕ್ಕೆ ಮಣಿದು ಹೊಂದಾಣಿಕೆಯನ್ನು ಇಲ್ಲಿ ಮಾಡಿಕೊಳ್ತಕ್ಕಂಥ ಅಂಶ ಕಾಣ್ತಾ ಇದ್ದು ಬಲಪ್ರಯೋಗಕ್ಕೆ ಮಣಿಯುವುದು. ಎರಡನೆಯದು ಒಪ್ಪಂದ ಅಥವಾ ರಾಜಿ ಮಾಡಿಕೊಳ್ತಕ್ಕಂತಹದ್ದು. ಇನ್ನು ಕೆಲವು ಸಂದರ್ಭದಲ್ಲಿ ಸಂಘರ್ಷ ನಿರತವಾದಂತಹ ಗುಂಪುಗಳು ಸಮೂಹಗಳು ಸಬಲರಾಗಿದ್ದಾಗ ಸಮಬಲರಾಗಿದ್ದಾಗ ಯಾರೂ ಸೋಲೋದಕ್ಕೆ ತಯಾರಿಲ್ಲ, ಯಾರು ಷರತ್ತುಗಳಿಗೆ ಒಳಗಾಗೋದಕ್ಕೆ ತಯಾರಿಲ್ಲ, ಅಥವಾ ಎರಡು ಗುಂಪುಗಳಲ್ಲಿ ನಾನು ಕಡಿಮೆ ಇಲ್ಲ ನಾನು ಕಡಿಮೆ ಇಲ್ಲ, ಅಥವಾ ನಾನು ಹೆಚ್ಚು ನಾನು ಹೆಚ್ಚು ಎನ್ನುವಂತಹ ಸಮಬಲದ ಸ್ಥಿತಿ ಇದ್ದಾಗ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಆ ಒಂದು ಹೊಂದಾಣಿಕೆಗೆ ಅವಕಾಶಗಳು ಆಗ್ತಕ್ಕಂಥದ್ದು ಕಷ್ಟ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಏನು ಮಾಡ್ಕೊಳ್ತಾ ಇದ್ರು ಅಂತ ಹೇಳಿದ್ರೆ ಯಾರೂ ಕಡಿಮೆ ಇಲ್ಲ, ಇಬ್ಬರು ಸಮಬಲರು ಎಂದಾಗ ಅವರು ಅನಿವಾರ್ಯವಾಗಿ ಒಪ್ಪಂದ ಅಥವಾ ರಾಜಿ ವ್ಯವಸ್ಥೆಯ ಮೂಲಕ ಹೊಂದಾಣಿಕೆಯನ್ನು ಮಾಡಿಕೊಳ್ತಕ್ಕಂಥದ್ದು. ಅಂದರೆ ಇಲ್ಲಿ ಕೆಲವು ಷರತ್ತುಗಳನ್ನು ಅನ್ವಯಿಸಿಕೊಂಡು ಎರಡೂ ಗುಂಪುಗಳಿಗೂ ಷರತ್ತುಗಳನ್ನು ವಿಧಿಸಿಕೊಂಡು ಅವರು ರಾಜಿ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಒಪ್ಪಂದ ಮಾಡ್ಕೊಳ್ತಕ್ಕಂಥದ್ದು. ಅನೇಕ ಸಂದರ್ಭಗಳಲ್ಲಿ ಕಾರ್ಮಿಕರು ಮತ್ತು ಆಡಳಿತ ಮಂಡಳಿಯ ನಡುವೆ ಈ ತರಹದ ಸಂಘರ್ಷಗಳು ಏರ್ಪಟ್ಟಾಗ, ಕಾರ್ಮಿಕರು ಮತ್ತು ಕಾರ್ಮಿಕ ಮಂಡಳಿಯ ನಡುವೆ ಸಂಘರ್ಷ ಏರ್ಪಟ್ಟಾಗ ಇಲ್ಲಿ ಮಂಡಳಿಯೂ ಮುಖ್ಯ, ಕಾರ್ಮಿಕರು ಮುಖ್ಯ. ಅಂಥ ಸಂದರ್ಭದಲ್ಲಿ ಕೆಲವು ಷರತ್ತುಗಳಿಗೆ ಒಳಗಾಗಿ ಅವರು ಸಂಘರ್ಷವನ್ನು ನಿಲ್ಲಿಸ್ತಕ್ಕಂಥದ್ದು. ಅಥವಾ ಯುದ್ಧನಿರತ ಸಮೂಹಗಳು ಸಮಬಲವಾಗಿದ್ದಾಗ ಅನಿವಾರ್ಯವಾಗಿ ಕೆಲವು ಷರತ್ತುಗಳಿಗೆ ಒಳಗಾಗಿ ಕದನ ವಿರಾಮವನ್ನು ಅಥವಾ ಯಾವುದೋ ಒಂದು ರಾಜಿ ಸೂತ್ರವನ್ನು ಅವರು ಅಳವಡಿಸ್ಕೊಳ್ತಕ್ಕಂಥದ್ದು. ಈ ಮೂಲಕ ಅಲ್ಲಿ ಹೊಂದಾಣಿಕೆಗೆ ಬದ್ಧರಾಗುವಂತಹ ಪ್ರಯತ್ನಗಳು ನಡೀತದೆ. ಅಥವಾ ಎಷ್ಟೊಂದು ಸಂದರ್ಭಗಳಲ್ಲಿ ಎರಡು ಗುಂಪುಗಳ ನಡುವೆ ಸಂಘರ್ಷ ಏರ್ಪಟ್ಟಾಗ ಅವರ ನಡುವೆ ಒಪ್ಪಂದ ರಾಜಿ ಮಾಡ್ತಕ್ಕಂತಹ ಪ್ರಯತ್ನಗಳು ನಡೀತದೆ. ಅದರಿಂದ ಅವರಲ್ಲಿ ಹೊಂದಾಣಿಕೆ ಏರ್ಪಡೋದಕ್ಕೆ ಅವಕಾಶ ಅಂತಕ್ಕಂಥದ್ದು ಇಲ್ಲಿ ದೊರೆಯುತ್ತದೆ. ಆ ಥರದ ಒಪ್ಪಂದ ಮತ್ತು ರಾಜಿ. ಮೂರನೆಯದು ಮಧ್ಯಸ್ಥಗಾರನ ಪಾತ್ರ. ಇಲ್ಲಿ ಒಪ್ಪಂದ ಅಥವಾ ರಾಜಿ ಮಾಡ್ತಕ್ಕಂಥ ಸಂದರ್ಭ ಆಗಿರ್ಬೋದು, ಅಥವಾ ಕೆಲವು ಸಾರಿ ಸಂಘರ್ಷ ನಿರತವಾಗಿರ್ತಕ್ಕಂತಹ ಸಮೂಹಗಳ ಹಿತವನ್ನು ಬಯಸ್ತಕ್ಕಂತಹ ಮೂರನೇ ವ್ಯಕ್ತಿ, ಮೂರನೇ ಸಮೂಹ, ಮೂರನೇ ಶಕ್ತಿ ಇಲ್ಲಿ ಮಧ್ಯಸ್ಥಗಾರನ ಪಾತ್ರವನ್ನು ವಹಿಸುವಂತಹ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು. ಮಧ್ಯಸ್ಥಿಕೆಯನ್ನು ವಹಿಸಿ ಆ ಒಂದು ಸಂಘರ್ಷವನ್ನು ನಿಲ್ಲಿಸುವಂತಹ ಪ್ರಯತ್ನಗಳು ಇಲ್ಲಿ ನಡೆಯುತ್ತದೆ. ಆ ಥರದ ಸಂದರ್ಭಗಳು ಎದುರಾದಾಗ ಮೂರು ರೀತಿಯಲ್ಲಿ ಆ ಮಧ್ಯಸ್ಥಗಾರನ ಪಾತ್ರ ಅಂತಕ್ಕಂಥದ್ದು ಕಂಡುಬರುತ್ತೆ. ಒಂದು ಪಂಚಾಯಿತಿ ಮಾಡ್ತಕ್ಕಂಥದ್ದು, ಮತ್ತೊಂದು ಮಧ್ಯಸ್ಥಿಕೆ ವಹಿಸ್ತಕ್ಕಂಥದ್ದು, ಅಥವಾ ಮನವೊಲಿಕೆ, ಇಬ್ಬರಲ್ಲಿ ಯಾರಾದರೂ ಒಬ್ಬರ ಅಥವಾ ಎರಡೂ ಗುಂಪುಗಳ ಮನವೊಲಿಕೆ ಮಾಡ್ತಕ್ಕಂಥದ್ದು. ಈ ಮೂಲಕ ಮಧ್ಯಸ್ಥಗಾರನ ಪಾತ್ರವನ್ನು ನಿರ್ವಹಿಸ್ತಕ್ಕಂತಹ ಸಂದರ್ಭಗಳು ಇಲ್ಲಿದೆ ನೋಡಿ. ಅನೇಕ ಸಂದರ್ಭದಲ್ಲಿ ಅದರಲ್ಲಿ ಮೊದಲನೇದು ಪಂಚಾಯಿತಿ. ಈ ಪಂಚಾಯಿತಿ ಕೆಲಸವನ್ನು ರಾಜಕೀಯ ಪಕ್ಷಗಳಲ್ಲಿ ಸಂಘರ್ಷಗಳು ತಲೆದೋರಿದಾಗ ಅಥವಾ ಕಾರ್ಮಿಕ ಸಂಘಟನೆಗಳಲ್ಲಿ ಸಂಘರ್ಷಗಳು ತಲೆದೋರಿದಾಗ ಪಂಚಾಯಿತಿ ಮಾಡ್ತಕ್ಕಂಥದ್ದು. ಅಂದರೆ ಎರಡೂ ಕಡೆಯವರನ್ನು ಕೂರಿಸಿಕೊಂಡು ಇಬ್ಬರಿಗೂ ಒಪ್ಪಿಗೆಯಾಗುವಂತಹ ರೀತಿಯಲ್ಲಿ ಆ ಸಂಘರ್ಷವನ್ನು ನಿಲ್ಲಿಸ್ತಕ್ಕಂಥದ್ದು ಮತ್ತು ಹೊಂದಾಣಿಕೆಯನ್ನು ಮಾಡ್ತಕ್ಕಂಥದ್ದು. ಇದು ಸರ್ವೇ ಸಾಮಾನ್ಯವಾಗಿ ಕಾಣ್ತಕ್ಕಂಥದ್ದು. ಆಮೇಲೆ ನೀವು ಎಲ್ಲ ಹಂತಗಳಲ್ಲಿ ಪಂಚಾಯಿತಿ ಮಾಡ್ತಾರೆ ಅಂತಕ್ಕಂಥ ಪದವನ್ನು ಕೇಳ್ತೀರಿ. ಗ್ರಾಮೀಣ ಪ್ರದೇಶಗಳಲ್ಲೂ ಈ ಪಂಚಾಯಿತಿ ಮಾಡ್ತಾರೆ ಅಂತಕ್ಕಂಥ ಪದ ಬಹಳ ಪ್ರಚಲಿತದಲ್ಲಿದೆ. ಅಂದರೆ ಎರಡು ಗುಂಪುಗಳು, ಎರಡು ಕುಟುಂಬಗಳು, ಎರಡು ಭಿನ್ನಾಭಿಪ್ರಾಯಗಳಿರ್ತಕ್ಕಂಥವುಗಳ ನಡುವೆ ಅವರನ್ನು ಒಟ್ಟಾಗಿ ಕೂರಿಸಿಕೊಂಡು ಒಂದು ನಿರ್ದಿಷ್ಟವಾದಂತಹ ತೀರ್ಮಾನವನ್ನು ನೀಡ್ತಕ್ಕಂಥದ್ದೇನಿದೆ ಅದು ಪಂಚಾಯಿತಿ ನಿರ್ವಹಣೆ. ಪಂಚಾಯಿತಿಯ ಮೂಲಕ ಅವರ ಸಂಘರ್ಷವನ್ನು ಇಲ್ಲಿ ಕಡಿಮೆ ಮಾಡುವಂತಹ ಪ್ರಯತ್ನಗಳು ಇರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಮಧ್ಯಸ್ಥಿಕೆ ವಹಿಸುವುದು. ಎರಡು ಸಂಘರ್ಷ ನಿರತ ಗುಂಪುಗಳ ನಡುವೆ, ಸಮೂಹಗಳ ನಡುವೆ ಮೂರನೇ ಶಕ್ತಿ, ಮೂರನೇ ವ್ಯಕ್ತಿ, ಮೂರನೇ ಸಮೂಹ ಇಲ್ಲಿ ಮಧ್ಯ ಪ್ರವೇಶಿಸಿ ಮಧ್ಯಸ್ಥಿಕೆ ವಹಿಸಿ ಅವರ ನಡುವಿನ ಸಂಘರ್ಷವನ್ನು ಕೊನೆಗಾಣಿಸ್ತಕ್ಕಂಥದ್ದು. ಅಂದರೆ ಯಾವುದಾದರೂ ಒಂದು ಉತ್ತಮವಾದಂತಹ ಸೂತ್ರವನ್ನು
ಎರಡೂ ಸಮೂಹಗಳು ಒಪ್ಪಿಕೊಳ್ಳುವಂತಹ ರೀತಿಯಲ್ಲಿ ಒಂದು ಸೂತ್ರವನ್ನು ತೀರ್ಮಾನ ಮಾಡ್ತಕ್ಕಂಥದ್ದು. ಎರಡೂ ಸಮೂಹಗಳು ಒಂದು ವ್ಯವಸ್ಥೆಗೆ ಬದ್ಧವಾಗುವಂತಹ ರೀತಿಯಲ್ಲಿ ಅಲ್ಲಿ ಒಪ್ಪಂದವನ್ನು ಆ ಇಬ್ಬರ ನಡುವೆ ಮಾಡ್ತಕ್ಕಂತಹದ್ದು. ಅಂಥ ಸಂದರ್ಭದಲ್ಲಿ ಆ ಮೂರನೇ ವ್ಯಕ್ತಿ ಅಥವಾ ಮತ್ತೊಂದು ಶಕ್ತಿ ಮಧ್ಯಸ್ಥಿಕೆಯನ್ನು ವಹಿಸುವುದರ ಮೂಲಕ ಅಲ್ಲಿರ್ತಕ್ಕಂತಹ ಸಂಘರ್ಷವನ್ನು ಬಗೆಹರಿಸುವಂತಹ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಇಲ್ಲಿನ ಎರಡನೆಯ ಸಂಗತಿ. ಅದರಲ್ಲಿಯೇ ಮೂರನೇದು ಮನವೊಲೈಕೆ. ಅನೇಕ ಸಂದರ್ಭಗಳಲ್ಲಿ ಸಣ್ಣ ಪುಟ್ಟ ಕಾರಣಗಳಿಗಾಗಿ ಸಂಘರ್ಷಗಳು ತಲೆದೂರುತ್ತವೆ. ಆ ಥರದ ಸನ್ನಿವೇಶಗಳಲ್ಲಿ ಉದಾಹರಣೆಗೆ ಬುಡಕಟ್ಟು ಸಮೂಹಗಳಾಗಿರ್ಬೋದು ಅಥವಾ ಧಾರ್ಮಿಕ ಸಮೂಹಗಳಾಗಿರ್ಬೋದು, ಧರ್ಮ ಸಂಬಂಧಿತ ಸೂಕ್ಷ್ಮ ವಿಚಾರಗಳಾಗಿರ್ಬೋದು, ಅಂಥ ಸನ್ನಿವೇಶಗಳಲ್ಲಿ ಆ ಎರಡೂ ಪಂಗಡಗಳ ಎರಡೂ ಸಮೂಹಗಳ ಮನವೊಲೈಕೆಯನ್ನು ಮಾಡ್ತಕ್ಕಂಥದ್ದು, ಇಬ್ಬರಿಗೂ ಪರಿಸ್ಥಿತಿಯ ತಿಳಿಸ್ತಕ್ಕಂತಹದ್ದು ಅಥವಾ ಅದರಿಂದ ಆಗ್ತಕ್ಕಂತಹ ಅಪಾಯಗಳೇನಿದೆ, ಆ ಸಂಘರ್ಷದಿಂದ ಏನೆಲ್ಲ ತೊಂದರೆ ಆಗ್ತಾ ಇದೆ ಎನ್ನುವಂತಹದ್ದನ್ನು ಅವರಿಗೆ ಮನವರಿಕೆ ಮಾಡಿಕೊಳ್ತಕ್ಕಂಥದ್ದು. ಅಥವಾ ಅದರಲ್ಲಿ ಯಾರಾದರೂ ಉದಾತ್ತವಾಗಿ ಆಲೋಚನೆ ಮಾಡಿ ಅಂತಕ್ಕಂತಹ ಒಂದು ಸಲಹೆಯನ್ನು ನೀಡ್ತಕ್ಕಂಥದ್ದು. ಹೀಗೆ ಆ ಸಂಘರ್ಷ ನಿರತವಾದಂತಹ ವ್ಯಾಜ್ಯ ನಿರತವಾದಂತಹ ಸಮೂಹಗಳ ಮನವೊಲೈಕೆ ಮಾಡುವುದರ ಮೂಲಕ, ಅವರ ಮನಸ್ಸನ್ನು ಪರಿವರ್ತನೆ ಮಾಡುವುದರ ಮೂಲಕ ಇಲ್ಲಿ ಸಂಘರ್ಷವನ್ನು ನಿಲ್ಲಿಸ್ಬೋದು, ಹೊಂದಾಣಿಕೆಯನ್ನು ರೂಪಿಸ್ಬೋದು ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಹೊಂದಾಣಿಕೆ ಮತ್ತು ಸಂಘರ್ಷ ನಿಲ್ಲಿಸ್ತಕ್ಕಂಥದ್ದರ ನಡುವೆ ಒಂದು ನಿರಂತರವಾದಂತಹ ಸಂಬಂಧ ಅಂತಕ್ಕಂಥದ್ದು ಇದೆ. ಈ ಹೊಂದಾಣಿಕೆ ಯಾಕೆ ಏರ್ಪಡ್ತಾ ಇದೆ ಅಂದರೆ ಅವರಲ್ಲಿ ಸಂಘರ್ಷ ಇದೆ ಎನ್ನುವಂಥ ಕಾರಣಕ್ಕಾಗಿ. ಹಾಗಾಗಿ ನಾವು ಇಲ್ಲಿ ಸಂಘರ್ಷವನ್ನು ಅಷ್ಟೇ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಳ್ತಕ್ಕಂತಹ ಒಂದು ಅನಿವಾರ್ಯತೆ, ಸಂಘರ್ಷ ಅಂತಕ್ಕಂತಹ ಪದದ ಬಳಕೆ ಇಲ್ಲಿ ಅಷ್ಟೇ ಅನಿವಾರ್ಯವಾಗಿ ಇರ್ತಕ್ಕಂತಹದನ್ನು ನೋಡ್ತೇವೆ. ಈ ರೂಪದಲ್ಲಿ ಮಧ್ಯಸ್ಥಗಾರನು ಪಂಚಾಯಿತಿ ಮಾಡುವುದರ ಮೂಲಕ, ಮಧ್ಯಸ್ಥಿಕೆ ವಹಿಸುವುದರ ಮೂಲಕ, ಮನವೊಲೈಕೆಯ ಮೂಲಕ ಇಲ್ಲಿ ಹೊಂದಾಣಿಕೆಯನ್ನು ರೂಪಿಸುವಂತಹ ಪ್ರಯತ್ನಗಳನ್ನು ಮಾಡ್ತಕ್ಕಂತಹದ್ದು. ಇನ್ನು ಮುಖ್ಯವಾದಂತಹ ಭಾಗ ಬಂದರೆ ನಾಲ್ಕನೇದು ಸಹನೆಯ ಮೂಲಕ. ಇಲ್ಲಿ ಟಾಲರೆನ್ಸ್, ಸಮಾಧಾನದಿಂದ ಇರ್ತಕ್ಕಂಥದ್ದು, ತಾಳ್ಮೆಯಿಂದ ಇರ್ತಕ್ಕಂಥದ್ದು, ಅದರ ಮೂಲಕ ನಾವು ಇಲ್ಲಿ ಹೊಂದಾಣಿಕೆಯನ್ನು ರೂಪಿಸ್ಕೊಳ್ತಕ್ಕಂಥದ್ದು. ನೋಡಿ, ಅನೇಕ ಸಾರಿ ನಮ್ಮಲ್ಲಿರ್ತಕ್ಕಂತಹ ಸಿದ್ಧಾಂತಗಳ ಭಿನ್ನತೆಯಿಂದ, ತತ್ವಗಳ ಭಿನ್ನತೆಯಿಂದ, ಆದರ್ಶಗಳ ಭಿನ್ನತೆಯಿಂದ ಒಂದು ರೀತಿಯ ತಾತ್ವಿಕ ಸಂಘರ್ಷ ಅಂತಕ್ಕಂಥದ್ದು ಏರ್ಪಡ್ತಾ ಹೋಗ್ಬೋದು. ಅಂಥ ಸಂದರ್ಭದಲ್ಲಿ ಒಂದು ಸಹನೆಯ ಭಾವನೆಯನ್ನು ಬೆಳೆಸುವುದರ ಮೂಲಕ ನೀವು ಬಾಳಿ ಬೇರೆಯವರನ್ನು ಬಾಳಲು ಬಿಡಿ ಅಂತಕ್ಕಂಥದ್ದು, ಬಾಳು ಮತ್ತು ಬಾಳಬಿಡು ಅಂತಕ್ಕಂಥದ್ದು, ಜೀವಿಸು, ಬೇರೆಯವರನ್ನು ಜೀವಿಸೋದಕ್ಕೆ ಅವಕಾಶವನ್ನು ಕಲ್ಪಿಸು, ಟು ಲೀವ್ ಅಂಡ್ ಲೆಟ್ ಅದರ್ಸ್ ಟು ಲೀವ್. ಆ ಥರದ ಭಾವನೆಯ ಮೂಲಕ ನಾವು ಸಹನೆಯ ಭಾವನೆಯನ್ನು, ತಾಳ್ಮೆಯ ಭಾವನೆಯನ್ನು, ಒಂದು ಸಮಾಧಾನದ ಭಾವನೆಯನ್ನು ಹೊಂದುವುದರ ಮೂಲಕ ತತ್ವ ಸಿದ್ಧಾಂತಗಳ ವಿಚಾರದಲ್ಲಿ ಬೇರೆ ಬೇರೆಯಾಗಿದ್ದಂತಹ ನಡುವೆ ಸಂಘರ್ಷ ಏರ್ಪಟ್ಟರೆ ಸಮಾಧಾನದಿಂದ, ತಾಳ್ಮೆಯಿಂದ ಅವರ ಒಂದು ಪರಿಸ್ಥಿತಿಗಳನ್ನು ವಿಶ್ಲೇಷಿಸಿ ಅಲ್ಲಿ ಹೊಂದಾಣಿಕೆಗೆ ಅವಕಾಶವನ್ನು ಮಾಡಿಕೊಡುವಂತಹ ಪ್ರಯತ್ನಗಳು ಇಲ್ಲಿ ನಡೀತದೆ. ಹಾಗಾದರೆ ನಮ್ಮಲ್ಲಿ ಸಹನೆಯ ಭಾವನೆಯು ಕೂಡ ಅತ್ಯಂತ ಮುಖ್ಯವಾಗುತ್ತದೆ. ನಾವು ಸಮಾಧಾನದಿಂದ, ತಾಳ್ಮೆಯಿಂದ ಇರಬೇಕು. ಯಾಕೆಂದರೆ ಸಂಘರ್ಷ ಎನ್ನುವುದು ಯಾವಾಗಲೂ ಒಂದು ರೀತಿಯ ಹಿಂಸಾತ್ಮಕ ಹೋರಾಟದ, ಒಂದು ರೀತಿಯ ಜಗಳದ ಪ್ರವೃತ್ತಿಯನ್ನೇ ಸೂಚಿಸ್ತಕ್ಕಂಥದ್ದು. ಆದರೆ ಅಲ್ಲಿ ನಾವು ಉತ್ತಮವಾದುದನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುವುದೇ ಇಲ್ಲ. ಅದಕ್ಕೆ ಬದಲು ನಾವು ಸಮಾಧಾನದಿಂದ ಇದ್ದರೆ, ಸಹನೆಯಿಂದ ಇದ್ದರೆ, ತಾಳ್ಮೆಯಿಂದ ಇದ್ದರೆ ಏನಾದರೂ ಒಂದು ಪರಿಹಾರವನ್ನು ಕಂಡುಕೊಳ್ಬೋದು. ಆ ಕಾರಣಕ್ಕಾಗಿ ನಮ್ಮ ಸಹನೆಯ ಭಾವನೆಯಿಂದ ನಾವು ಹೊಂದಾಣಿಕೆಯನ್ನು ರೂಪಿಸೋದಕ್ಕೆ, ಹೊಂದಾಣಿಕೆಯನ್ನು ಏರ್ಪಡಿಸೋದಕ್ಕೆ ಇಲ್ಲಿ ಅವಕಾಶಗಳು ಲಭ್ಯವಾಗುತ್ತವೆ. ಮತ್ತೊಂದು ಮನ ಪರಿವರ್ತನೆ. ಸಂಘರ್ಷ ನಿರತವಾಗಿರ್ತಕ್ಕಂತಹ ಸಮೂಹಗಳ ಮನಸ್ಸನ್ನು ಇಲ್ಲಿ ಪರಿವರ್ತನೆ ಮಾಡ್ತಕ್ಕಂತಹದ್ದು. ನೋಡಿ, ಸಂಘರ್ಷ ಯಾವ ಕಾರಣಕ್ಕಾಗಿ ನಡೀತಾ ಇದೆ, ಅವರಲ್ಲಿ ಯಾವ ಕಾರಣಕ್ಕಾಗಿ ಹೊಂದಾಣಿಕೆ ಆಗ್ತಾ ಇಲ್ಲ,
ಇದನ್ನು ಅರ್ಥ ಮಾಡಿಕೊಂಡು ಅವರ ಮನಸ್ಸನ್ನು ಪರಿವರ್ತಿಸುವುದು. ಹೇಗೆ ಪರಿವರ್ತಿಸುವುದು? ಜಗಳದಿಂದ, ಘರ್ಷಣೆಯಿಂದ, ಹಿಂಸೆಯಿಂದ ಯಾವ ಲಾಭಗಳು ಇಲ್ಲ. ಬದಲಾಗಿ ನಾವು ಹೊಂದಾಣಿಕೆಯಿಂದ ಬದುಕಬೇಕು ಅಂತ ಹೇಳಿದಾಗ ಅಲ್ಲಿ ಮಾತ್ರ ನಾವು ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ನಮ್ಮ ಮನಸ್ಸನ್ನು ನಾವೇ ಪರಿವರ್ತನೆ ಮಾಡಿಕೊಳ್ಳುವಂತಹದ್ದರ ಕಡೆಗೆ ಇಲ್ಲಿ ಆಲೋಚನೆಯನ್ನು ಮಾಡ್ತಕ್ಕಂತಹದ್ದು. ಹಾಗೆ ನಮ್ಮ ಮನಸ್ಸು ಪರಿವರ್ತನೆಯಾದಾಗ, ನಮ್ಮ ಮನಸ್ಸು ತಿಳಿಯಾದಾಗ ನಾವು ಅಲ್ಲಿ ಸಂಘರ್ಷವನ್ನು ನಿಲ್ಲಿಸ್ತೇವೆ, ಹೊಂದಾಣಿಕೆಗೆ ಬದ್ಧರಾಗ್ತೀವಿ. ಈ ಕಾರಣಕ್ಕಾಗಿ ಮನ ಪರಿವರ್ತನೆಯ ಮೂಲಕವೂ ಕೂಡ ನಾವು ಇಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮಾನವ ಆವೇಶದಲ್ಲಿ ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳು ಅಥವಾ ಅವನ ಉದ್ದಟತನದಿಂದ ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳು, ಒಂದು ಕಡಿಮೆ ಅವಧಿಯಲ್ಲಿ ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳು, ಮಾನಸಿಕ ಕ್ಷೋಭೆಗೆ ಒಳಗಾದಂಥ ಸಂದರ್ಭದಲ್ಲಿ ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳು ಸಂಘರ್ಷಕ್ಕೆ ಅವಕಾಶವನ್ನು ಮಾಡಿಕೊಡುತ್ತವೆ. ಆದ್ದರಿಂದ ನಾವು ಕೂತ್ಕೊಂಡು ಸಮಾಧಾನದಿಂದ ಯೋಚನೆ ಮಾಡಿದಾಗ, ನಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡಾಗ, ಇದು ಅಷ್ಟು ಸುಲಭ ಇಲ್ಲದೇ ಇರ್ಬೋದು, ಆದರೆ ನಮ್ಮ ಮನಸ್ಸನ್ನು ನಾವು ಪರಿವರ್ತನೆ ಮಾಡಿಕೊಳ್ತಾ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿನ ವಾತಾವರಣ ತಿಳಿಯಾಗುತ್ತದೆ ಮತ್ತು ನಾವು ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಅಂತಲ್ಲಿ ನಮ್ಮ ಮನಸ್ಸನ್ನು ಪರಿವರ್ತನೆ ಮಾಡುವುದರ ಮೂಲಕವೂ ಇಲ್ಲಿ ಸಂಘರ್ಷವನ್ನು ಕೊನೆಗಾಣಿಸಿ ಹೊಂದಾಣಿಕೆಯನ್ನು ರೂಪಿಸಬಹುದು, ಹೊಂದಾಣಿಕೆಯನ್ನು ಏರ್ಪಡಿಸಿಕೊಳ್ಳಬಹುದು ಎನ್ನುವಂತಹದ್ದು. ಮತ್ತೊಂದು ಉದಾತ್ತೀಕರಣ. ಉನ್ನತ ರೀತಿಯಲ್ಲಿ, ಉದಾತ್ತ ರೀತಿಯಲ್ಲಿ, ಉತ್ತಮ ರೀತಿಯಲ್ಲಿ ಆಲೋಚನೆ ಮಾಡ್ತಕ್ಕಂಥದ್ದು, ನಮ್ಮಲ್ಲಿರ್ತಕ್ಕಂತಹ ಆಕ್ರಮಶೀಲ ಪ್ರವೃತ್ತಿಯನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಹಿಂಸಾತ್ಮಕ ಮನೋಭಾವವನ್ನು ಕಡಿಮೆ ಮಾಡ್ತಕ್ಕಂತಹದ್ದು, ಅಥವಾ ಸಂಘರ್ಷಣಾತ್ಮಕ ಆಲೋಚನೆಗಳನ್ನು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು. ಹಾಗೆ ಮಾಡೋದ್ರಿಂದ ಇಲ್ಲಿ ಉದಾತ್ತವಾಗಿ ನಾವು ಯೋಚನೆ ಮಾಡಿದ್ರೆ ನಮ್ಮಲ್ಲಿ ಹೊಂದಾಣಿಕೆ ಇರ್ತಕ್ಕಂಥದ್ದು ಬಹಳ ಸುಲಭವಾಗುತ್ತೆ. ನಾವು ಸೌಹಾರ್ದಯುತವಾಗಿರ್ತಕ್ಕಂತಹ ವಾತಾವರಣವನ್ನು ಇಲ್ಲಿ ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಅದನ್ನು ನಮ್ಮ ಇತಿಹಾಸದುದ್ದಕ್ಕೂ ನೋಡ್ತೀವಿ. ಗೌತಮ ಬುದ್ಧರಲ್ಲಿ ನೋಡ್ತೀವಿ, ಬಸವಣ್ಣನವರಲ್ಲಿ ನೋಡ್ತೀವಿ, ಗಾಂಧೀಜಿಯವರಲ್ಲಿ ನೋಡ್ತೀವಿ, ಮಹಾವೀರ ಅವರಲ್ಲಿ ನೋಡ್ತೀವಿ. ಇಂತಹ ಅಂಶಗಳ ಉದಾಹರಣೆ ತೆಗೆದುಕೊಂಡಾಗ ಅವರೆಲ್ಲರೂ ಇಡೀ ಸಮೂಹವನ್ನು ಪ್ರತಿನಿಧಿಸ್ತಕ್ಕಂಥವರಾಗಿದ್ದರು. ಹಾಗಾದರೆ ಅವರಲ್ಲೇ ಆಕ್ರಮಣಶೀಲ ಪ್ರವೃತ್ತಿ ಇರಲಿಲ್ಲ, ಉದಾತ್ತವಾಗಿ ಯೋಚನೆ ಮಾಡ್ತಾ ಇದ್ರು. ಇಡೀ ಸಮೂಹದ ಹಿತಾಸಕ್ತಿಯನ್ನು ಕುರಿತಾಗಿ ಅವರು ಆಲೋಚನೆ ಮಾಡ್ತಾ ಇದ್ರು. ಅದರಿಂದ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಅವರು ಉತ್ತಮವಾದಂತಹ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದ್ರು, ಶಾಂತಿಯುತವಾಗಿರ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ರು. ನೋಡಿ, ಗಾಂಧೀಜಿಯವರು ಅಹಿಂಸಾ ಮಾರ್ಗದ ಮೂಲಕವೇ ನಮಗೆ ಸ್ವತಂತ್ರವನ್ನು ತಂದುಕೊಡೋ ಪ್ರಯತ್ನವನ್ನು ಮಾಡಿದ್ರು. ಹಿಂಸೆಗಳು ಅಲ್ಲಲ್ಲಿ ನಡೆದಿರ್ಬೋದು, ಆದರೆ ಅದು ಪೂರ್ಣ ಪ್ರಮಾಣ ಅಲ್ಲ, ಅತ್ಯಂತ ಕಡಿಮೆ ಅವಧಿಯಲ್ಲಿ, ಕಡಿಮೆ ಪ್ರಮಾಣದಲ್ಲಿ. ಆದರೆ ಉಳಿದಂತೆ ಅವರು ಶಾಂತಿ, ಸತ್ಯಾಗ್ರಹ, ಅಹಿಂಸಾ ಮಾರ್ಗ ಇವುಗಳ ಮೂಲಕವೇ ಇಡೀ ಸಮೂಹವನ್ನು ಒಂದು ಕಡೆಗೆ ಕೊಂಡೊಯ್ಯುವಂತಹ ಪ್ರಯತ್ನವನ್ನು ಮಾಡಿದ್ರು. ಬ್ರಿಟಿಷರ ಮನಸ್ಸನ್ನು ಪರಿವರ್ತನೆ ಮಾಡ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಿ ಅವರು ಸ್ವತಂತ್ರವನ್ನು ತಂದುಕೊಟ್ರು. ಹೀಗೆ ನಮ್ಮಲ್ಲಿ ಉದಾತ್ತ ರೀತಿಯಲ್ಲಿ, ಉತ್ತಮ ರೀತಿಯಲ್ಲಿ ಆಲೋಚನೆ ಮಾಡುವುದರ ಮೂಲಕ, ಗೌತಮ ಬುದ್ಧ ಆದರೂ ಅಷ್ಟೇ, ಅನೇಕರ ಮನಸ್ಸನ್ನು ನೀವು ಕೇಳಿದ್ದೀರಿ. ಅಂಗುಲಿಮಾಲ ಅಂತಕ್ಕಂತಹ ಒಬ್ಬ ರಾಕ್ಷಸನ ಮನಸ್ಸನ್ನು ಪರಿವರ್ತನೆ ಮಾಡುವಂತಹ ಶಕ್ತಿ ಗೌತಮ ಬುದ್ಧರಿಂದ ಸಾಧ್ಯ ಆಯಿತು. ಇದರಿಂದಾಗಿ ಅನೇಕ ಒಂದು ದೃಷ್ಟಾಂತದಿಂದ ಅನೇಕ ರಾಕ್ಷಸಿ ಪ್ರವೃತ್ತಿಗಳು ಇಲ್ಲಿ ಪರಿವರ್ತನೆಯಾಗುವುದಕ್ಕೆ ಅವಕಾಶ ಆಯಿತು. ನೋಡಿ, ಎಲ್ಲರ ಒಂದು ಬದಲಾವಣೆಗಳಿರ್ತಕ್ಕಂಥದ್ದು ಏನಾಗುತ್ತೆ ಅಂದರೆ, ಯಾವುದೋ ಒಂದು ಘಟನೆಯಿಂದ ಇಡೀ ವ್ಯವಸ್ಥೆ ಪರಿವರ್ತನೆ ಆಗೋದಕ್ಕೆ, ಇಡೀ ವ್ಯವಸ್ಥೆಯಲ್ಲಿ ಬದಲಾಗೋದಕ್ಕೆ ಅವಕಾಶ ಅಂತಕ್ಕಂಥದ್ದು ದೊರೆಯುತ್ತದೆ. ಹಾಗಾಗಿ ನಾವು ಅವರಲ್ಲಿ ಅವರ ಒಂದು ಪ್ರಭಾವದಿಂದ ಅನೇಕ ಬದಲಾವಣೆಗಳನ್ನು ನೋಡ್ತೀವಿ. ಹೀಗಾಗಿ ಯಾವ ವ್ಯಕ್ತಿ ಉದಾತ್ತವಾಗಿ, ಉತ್ತಮವಾಗಿ, ಉನ್ನತ ಮಟ್ಟದಲ್ಲಿ ಆಲೋಚನೆ ಮಾಡ್ತಾನೆ, ಅವನು ಬರುವಂತಹ ಸಂದರ್ಭಗಳ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳೋದಕ್ಕೆ ನಿರತನಾಗ್ತಾನೆ, ಸಂಘರ್ಷವನ್ನು ಅವನು ಹೊರಗಿಡ್ತಾನೆ. ಹೀಗಾಗಿ ನಾವು ಉದಾತ್ತೀಕರಣದ ಮೂಲಕವೂ ಕೂಡ ಈ ಒಂದು ಹೊಂದಾಣಿಕೆಯನ್ನು ರೂಪಿಸಬಹುದು, ಏರ್ಪಡಿಸಬಹುದು ಅಂತಕ್ಕಂತಹ ಸಂಗತಿ. ಮತ್ತೊಂದು ಸಂಯುಕ್ತಿಕ ವಿವರಣೆ.
ಇಲ್ಲಿ ಸಂಯುಕ್ತಿಕ ವಿವರಣೆ ಅಂತ ಹೇಳಿದ್ರೆ ನಾವು ತೆಗೆದುಕೊಳ್ತಕ್ಕಂತಹ ನಿರ್ಧಾರಗಳಿಗೆ, ನಾವು ತೆಗೆದುಕೊಳ್ತಕ್ಕಂತಹ ಒಂದು ನಿರ್ಧಾರಗಳಿಗೆ ಸಕಾರಣವನ್ನು ನೀಡ್ತಕ್ಕಂಥದ್ದು. ಅದಕ್ಕೆ ನಾವು ಯಾಕೆ ಈ ತೀರ್ಮಾನವನ್ನು ತಗೊಂಡಿದ್ದೀವಿ ಅನ್ನೋದಕ್ಕೆ ಸರಿಯಾದ ಕಾರಣವನ್ನು ನೀಡಿಬಿಟ್ಟು ಅಲ್ಲಿ ಹೊಂದಾಣಿಕೆಗೆ ಬದ್ಧರಾಗ್ತಕ್ಕಂಥದ್ದು. ಅದರಲ್ಲಿ ಕೆಲವು ಸಾರಿ ಏನಾಗ್ತದೆ ಅಂತ ಹೇಳಿದ್ರೆ ನಾವು ನೀಡ್ತಕ್ಕಂಥ ಕಾರಣ ಸರಿಯಾಗಿಲ್ಲದೆ ಹೋಗಬಹುದು. ಆದ್ದರಿಂದ ನಾವು ಸರಿಯಾಗಿ ಆಲೋಚನೆ ಮಾಡಿ ಈ ಒಂದು ಸಂಯುಕ್ತಿಕ ವಿವರಣೆಯ ಮೂಲಕ ನಾವು ಹೊಂದಾಣಿಕೆಯನ್ನು ಮಾಡಿಕೊಳ್ಳೋದಕ್ಕೆ ಬದ್ಧರಾಗ್ತೀವಿ. ಉದಾಹರಣೆಗೆ, ಒಂದು ಪರೀಕ್ಷೆಯಲ್ಲಿ ಫೇಲ್ ಆದಂತಹ ವಿದ್ಯಾರ್ಥಿ ಸಂಯುಕ್ತಿಕ ವಿವರಣೆಯನ್ನು ಏನು ಕೊಡ್ತಾನೆ ತಂದೆ ತಾಯಿಗಳಿಗೆ, ಅಧ್ಯಾಪಕರು ಸರಿಯಾಗಿ ಪಾಠ ಮಾಡಲಿಲ್ಲ ಅಥವಾ ಪರೀಕ್ಷೆಯಲ್ಲಿ ಸರಿಯಾಗಿ ಮೌಲ್ಯಮಾಪನ ಮಾಡಿಲ್ಲ. ಇದು ಅವನ ಪಾಲಿಗೆ ಸರಿಯಾದ ಕಾರಣ, ಆದರೆ ಅದು ಸರಿಯಾದ ಕಾರಣ ಅಲ್ಲ. ಹೀಗಾಗಿ ಕೆಲವು ಸಾರಿ ನೆಪಗಳನ್ನು ಹೂಡಿ, ಒಂದು ನೆಪವನ್ನು ತೋರಿಸಿ ನಾವು ಆ ಸಕಾರಣದ ಮೂಲಕ ಬಚಾವಾಗ್ತಾ ಆ ಒಂದು ವ್ಯವಸ್ಥೆಯಿಂದ ನಾವು ಬಿಡುಗಡೆಯನ್ನು ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಆದರೆ ಅದು ಸರಿಯಾದಂತಹ ಒಂದು ಕ್ರಮ ಆಗಿರುವುದಿಲ್ಲ. ಬದಲಾಗಿ ಇಂಥದ್ದನ್ನು ಹೇಳಿಬಿಟ್ಟು ಅಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು. ಹಾಗೆಯೇ ಎರಡನೇ ಮಹಾಯುದ್ಧ ಯಾಕಾಯಿತು ಅಂತಕ್ಕಂತಹದ್ದನ್ನು ಆಲೋಚಿಸುವಾಗ ಜರ್ಮನಿ ಹೇಳುತ್ತೆ, ಮಿತ್ರ ರಾಷ್ಟ್ರಗಳು ತನ್ನ ಮೇಲೆ ಹೆಚ್ಚಿನ ಒತ್ತಡವನ್ನು ಹಾಕಿದ್ರಿಂದ, ಹೆಚ್ಚು ಷರತ್ತುಗಳನ್ನು ವಿಧಿಸಿದ್ರಿಂದ ನಾವು ಎರಡನೇ ಮಹಾಯುದ್ಧದಲ್ಲಿ ಪಾಲ್ಗೊಳ್ಳಬೇಕಾಯಿತು. ನೋಡಿ, ಎರಡನೇ ಮಹಾಯುದ್ಧ ಅಪರಾಧ, ತಪ್ಪದು. ಆದರೆ ಅದಕ್ಕೆ ಜರ್ಮನಿ ಕೊಡ್ತಕ್ಕಂಥ ಕಾರಣ ಏನಿದೆ? ಮಿತ್ರ ರಾಷ್ಟ್ರಗಳ ಕಡೆಗೆ ತೋರಿಸ್ತಾ ಇದೆ. ಅವುಗಳು ಹಾಕಿದಂಥ ಷರತ್ತುಗಳು, ವಿಧಿಸಿದಂಥ ಷರತ್ತುಗಳು ನಮಗೆ ಎರಡನೇ ಮಹಾಯುದ್ಧಕ್ಕೆ ಪ್ರಚೋದನೆಯನ್ನು ನೀಡುವಂತಕ್ಕಂಥ. ಮಿತ್ರ ರಾಷ್ಟ್ರಗಳು ಏನು ಹೇಳ್ತಾ ಇದ್ದಾವೆ? ನಾವು ಪ್ರಜಾಸತ್ತಾತ್ಮಕವಾದಂತಹ ಒಂದು ವ್ಯವಸ್ಥೆಯನ್ನು ಉಳಿಸಬೇಕಾಗಿತ್ತು, ಅದಕ್ಕಾಗಿ ಅದಕ್ಕೆ ವಿರುದ್ಧವಾದಂತಹ ಶಕ್ತಿಗಳನ್ನು ದಮನ ಮಾಡಬೇಕಾಗಿತ್ತು ಅಂತ ಹೇಳುವ ಹೊಂದಾಣಿಕೆಯ ಮೂಲಕ ಆ ಮಿತ್ರ ರಾಷ್ಟ್ರಗಳು ಆ ಸಂಯುಕ್ತಿಕ ವಿವರಣೆಯನ್ನು ಕೊಡುವಂತಹ ಪ್ರಯತ್ನವನ್ನು ಇಲ್ಲಿ ಮಾಡ್ತವೆ. ಹೀಗಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಒಂದು ತಪ್ಪಿಗೆ ಸಕಾರಣವನ್ನು ನೀಡಿ ಅಥವಾ ಸರಿಯಾದಂತಹ ಕಾರಣವನ್ನು ನೀಡಿಬಿಟ್ಟು ಅದರಿಂದ ನಾವು ತಪ್ಪಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ಹೊಂದಾಣಿಕೆಗೆ ಬದ್ಧರಾಗ್ತೀವಿ. ಆದರೆ ಇದು ಸರಿಯಾದ ಕಾರಣ ಇದ್ದಾಗ ಸರಿ, ಆದರೆ ಒಂದು ನೆಪದ ಕಾರಣ ಆಗಿದ್ದಾಗ ಇದು ತಪ್ಪಾಗುತ್ತೆ. ಹಾಗಾಗಿ ನಾವು ಸರಿಯಾದ ಕಾರಣವನ್ನು ನೀಡಿಬಿಟ್ಟು, ಸಕಾರಣವನ್ನು ನೀಡಿಬಿಟ್ಟು, ಸಂಯುಕ್ತಿಕ ವಿವರಣೆಯನ್ನು ನೀಡಿಬಿಟ್ಟು ಇಲ್ಲಿ ನಾವು ಹೊಂದಾಣಿಕೆಗೆ ಬದ್ಧರಾಗುವಂತಹ ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ. ಹೀಗೆ ಸಮಾಜದಲ್ಲಿ ಹೊಂದಾಣಿಕೆ ಸಾರ್ವತ್ರಿಕವಾಗಿದ್ದರೂ, ನಿರಂತರತೆಯನ್ನು ಕಾಪಾಡಿಕೊಂಡಿದ್ದರೂ ಕೂಡ ಅನೇಕ ಸಾರಿ ಆ ಹೊಂದಾಣಿಕೆ ಅಂತಕ್ಕಂಥದ್ದು ಹಲವು ವ್ಯವಸ್ಥೆಗಳ ಮೂಲಕ ಏರ್ಪಡಿಸಬೇಕಾದಂತಹ ಒಂದು ಕ್ರಮ ಆಗಿರುತ್ತದೆ. ಅಂದರೆ ಎಷ್ಟೋ ಸಾರಿ ಹೊಂದಾಣಿಕೆ ಅಂತಕ್ಕಂಥದ್ದು ತನ್ನಷ್ಟಕ್ಕೆ ತಾನೇ ರೂಪುಗೊಳ್ಳುವುದಿಲ್ಲ, ತನ್ನಿಂದ ತಾನೇ ಅದು ಇಲ್ಲಿ ಅಸ್ತಿತ್ವಕ್ಕೆ ಬರೋದಿಲ್ಲ. ಬದಲಾಗಿ ನಾವು ಇಂತಹ ಕ್ರಮಗಳ ಮೂಲಕ ಆ ಹೊಂದಾಣಿಕೆಯನ್ನು ರೂಪಿಸಬೇಕಾಗುತ್ತೆ. ಯಾಕೆಂದರೆ ಸಂಘರ್ಷಕ್ಕೆ ತಾಳ್ಮೆ ಇಲ್ಲ, ಅದಕ್ಕೆ ಹಿಂಸಾತ್ಮಕವಾದಂಥ ಗುಣ ಇದೆ. ಆ ಹಿಂಸಾತ್ಮಕ ಗುಣ, ಅಂತಹ ತಾಳ್ಮೆ ಇಲ್ಲದಿರ್ತಕ್ಕಂಥ ಮನಸ್ಥಿತಿಯಿಂದ ಹೊಂದಾಣಿಕೆಗೆ ನಾವು ಅವರನ್ನು ಕೊಂಡೊಯ್ಯಬೇಕಾದ್ರೆ ಇಂತಹ ಎಲ್ಲ ಕ್ರಮಗಳ ಮೂಲಕ ಆ ಹೊಂದಾಣಿಕೆಯನ್ನು ರೂಪಿಸುವಂತಹ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಆ ರೂಪದಲ್ಲಿ ಈ ಎಲ್ಲ ರೂಪಗಳು, ಎಲ್ಲ ಕ್ರಮಗಳು ಇಲ್ಲಿ ಮುಖ್ಯವಾಗುತ್ತವೆ. ಹೊಂದಾಣಿಕೆಯ ವಿಧಾನಗಳನ್ನು ಕುರಿತು ಗಿಲಿನ್ ಮತ್ತು ಗಿಲಿನ್ ಅವರು ಅನೇಕ ರೂಪಗಳನ್ನು, ಹಲವೊಂದು ಅಂಶಗಳನ್ನು ಅವರು ತಿಳಿಸ್ತಾರೆ. ಹೇಗೆ ನಾವು ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೊಂದಾಣಿಕೆಯನ್ನು ಉಂಟು ಮಾಡಬೇಕು, ಆ ಹೊಂದಾಣಿಕೆ ಉಂಟು ಮಾಡೋದ್ರ ಜೊತೆಗೆ ಸಂಘರ್ಷವನ್ನು ನಾವು ನಿಲ್ಲಿಸಬೇಕು, ತಡಿಬೇಕು. ಆಗ ಏನೆಲ್ಲ ಕ್ರಮಗಳನ್ನು ನಾವು ಅನುಸರಿಸಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಒಂದು ಪರಿಸ್ಥಿತಿಯಿಂದ ಮತ್ತೊಂದು ಪರಿಸ್ಥಿತಿ ಭಿನ್ನವಾಗುತ್ತೆ. ಯುದ್ಧದಂತಹ ಸಂದರ್ಭಗಳಲ್ಲಿ ಭಿನ್ನತೆ ಇರುತ್ತೆ. ಚಿಕ್ಕ ಚಿಕ್ಕ ಸಮೂಹಗಳ ನಡುವಿನ ಸಂಘರ್ಷಗಳು ಬೇರೆಯಾಗಿರ್ತದೆ, ಪ್ರಬಲ ಸಮೂಹಗಳ ನಡುವೆ ಸಂಘರ್ಷಗಳು ಬೇರೆಯಾಗಿರ್ತದೆ. ಅಂಥ ಸಂದರ್ಭಗಳಲ್ಲಿ ಅಥವಾ ವಿಭಿನ್ನ ರಾಷ್ಟ್ರಗಳ ನಡುವೆ ನಡೆಯತಕ್ಕಂಥ ಯುದ್ಧಗಳಾಗಿರ್ಬೋದು. ಹೀಗೆ ಒಂದೊಂದು ಪರಿಸ್ಥಿತಿಯಲ್ಲೂ ನಾವು ಇಂತಹದೊಂದು ಭಿನ್ನ ಸಂದರ್ಭಗಳನ್ನು ಇಲ್ಲಿ ಕಾಣಬೇಕಾಗುತ್ತೆ. ಆ ಭಿನ್ನತೆ, ಆ ಒಂದು ಆವೇಗಗಳನ್ನು ತಣಿಸುವಂತಹ ಸಂದರ್ಭದಲ್ಲಿ ನಾವು ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಇಲ್ಲಿರ್ತಕ್ಕಂಥ ಅಂಶಗಳಲ್ಲಿ ಬಲ ಪ್ರಯೋಗಕ್ಕೆ ಮಣಿಯುವುದು
ಒಂದು ಪ್ರಬಲ ಪಕ್ಷ ಮತ್ತು ದುರ್ಬಲ ಇವುಗಳ ನಡುವೆ ಸಂಘರ್ಷ ಉಂಟಾದಾಗ ಪ್ರಬಲ ಪಕ್ಷದ ಪ್ರಬಲ ಸಮೂಹದ ಫಲಪ್ರಯೋಗಕ್ಕೆ ದುರ್ಬಲ ಸಮೂಹವು ಮಣಿಯುವುದರ ಮೂಲಕ ಹೊಂದಾಣಿಕೆ ಏರ್ಪಡುತ್ತದೆ. ಎರಡು ಸಂಘರ್ಷ ನಿರತವಾದಂಥ ಸಮೂಹಗಳು ಸಮಬಲರಾಗಿದ್ದಾಗ ಅಲ್ಲಿ ಒಪ್ಪಂದ ಮಾಡುವುದರ ಮೂಲಕ ಆ ಎರಡು ಸಮೂಹಗಳ ನಡುವೆ ರಾಜಿ ಸೂತ್ರವನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಹೊಂದಾಣಿಕೆ ಏರ್ಪಡಿಸ್ತಕ್ಕಂಥದ್ದು. ಇನ್ನು ಕೆಲವು ಸಾರಿ ಮಧ್ಯಸ್ಥಗಾರರ ಪಾತ್ರವನ್ನು ವಹಿಸ್ತಾರೆ. ಆ ಮಧ್ಯಸ್ಥಗಾರರ ಪಾತ್ರ ಎಂತ ಅದು ಪಂಚಾಯಿತಿ ಮಾಡ್ತಕ್ಕಂಥದ್ದಾಗಿರ್ತದೆ, ಅಥವಾ ಎರಡು ಸಮೂಹಗಳ ನಡುವೆ ವ್ಯಕ್ತಿ ಅಥವಾ ಯಾವುದೋ ಒಂದು ಶಕ್ತಿ ಮಧ್ಯಸ್ಥಿಕೆ ವಹಿಸ್ತಕ್ಕಂಥದ್ದಾಗಿರ್ತದೆ, ಅಥವಾ ಎರಡು ಸಮೂಹಗಳ ನಡುವೆ ಮನವೊಲಿಸ್ತಕ್ಕಂಥದ್ದು, ಅವರಿರ್ತಕ್ಕಂತಹ ಒಂದು ಬಿಕ್ಕಟ್ಟನ್ನು ಶಮನಗೊಳಿಸ್ತಕ್ಕಂತಹದ್ದು, ಅಥವಾ ತಪ್ಪು ಕಲ್ಪನೆಗಳಿದ್ದರೆ ಅದನ್ನು ಬಗೆಹರಿಸ್ತಕ್ಕಂತಹದ್ದು. ಆ ಮೂಲಕ ಆ ಮಧ್ಯಸ್ಥಗಾರನ ಪಾತ್ರ ವಹಿಸಿ ಹೊಂದಾಣಿಕೆಗೆ ಬದ್ಧರಾಗಿಸುವುದು. ನಮ್ಮಲ್ಲಿಯ ಸಹನೆಯ ಭಾವನೆಯಿಂದ, ತಾಳ್ಮೆ, ಟಾಲರೆನ್ಸ್, ಆ ಒಂದು ಸಮಾಧಾನದ ಭಾವನೆಯಿಂದ ನಾವು ಹೊಂದಾಣಿಕೆಗೆ ಬದ್ಧರಾಗ್ತಕ್ಕಂಥದ್ದು. ಅನೇಕ ಸಾರಿ ನಮ್ಗೆ ಹಲವೊಂದು ಬಿಕ್ಕಟ್ಟುಗಳು ಎಲ್ಲರ ಜೀವನದಲ್ಲೂ ಬರ್ತವೆ. ಆದರೆ ಸಮಾಧಾನದಿಂದ ಅದನ್ನು ಕುರಿತು ಆಲೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು. ಅಂತಹ ಸಂದರ್ಭದಲ್ಲಿ ಸಂಘರ್ಷವನ್ನು ನಿಲ್ಲಿಸಬಹುದು. ಅಲ್ಲಿ ಸಂಘರ್ಷ ನಿರತ ವ್ಯವಸ್ಥೆಗಳ ಮನಸ್ಸನ್ನು ಪರಿವರ್ತನೆ ಮಾಡ್ಬೋದು. ಯಾಕೆ ಅವರು ಸಂಘರ್ಷ ನಿರತರಾಗಿದ್ದಾರೆ, ಅದರಿಂದ ಲಾಭ ಏನಾಗ್ತಾ ಇದೆ, ನಷ್ಟ ಯಾರಿಗಾಗ್ತಾ ಇದೆ, ಮತ್ತು ಅದರಿಂದ ಏನು ಪ್ರಯೋಜನ ಇದೆ ಅಥವಾ ಇಲ್ವಾ, ಇದನ್ನು ಮನವರಿಕೆ ಮಾಡಿಕೊಳ್ಳುವುದರ ಮೂಲಕ ಸಂಘರ್ಷ ನಿರತರ ಮನಸ್ಸನ್ನು ಪರಿವರ್ತನೆ ಮಾಡ್ತಾ ಹೊಂದಾಣಿಕೆ ಬದ್ಧವಾಗ್ತಕ್ಕಂಥದ್ದು. ಹಾಗಾಗೋದಕ್ಕೆ ಅಲ್ಲಿ ಉನ್ನತ ಆಲೋಚನೆಗಳಿರಬೇಕು, ಉದಾತ್ತವಾಗಿರ್ತಕ್ಕಂತಹ ಮನಸ್ಥಿತಿ ಇರಬೇಕು. ಅಂತಹವರ ಪ್ರಯತ್ನದಿಂದ, ಉದಾತ್ತೀಕರಣದಿಂದ ನಾವು ಹೊಂದಾಣಿಕೆಯನ್ನು ರೂಪಿಸ್ಬೋದು. ಗಾಂಧೀಜಿ, ಬುದ್ಧ, ಬಸವಣ್ಣ, ಮಹಾವೀರ ಇಂತಹ ಉತ್ತಮ ವ್ಯಕ್ತಿತ್ವವುಳ್ಳಂತಹ ವ್ಯಕ್ತಿಗಳ ಒಂದು ಆಲೋಚನೆಗಳು, ಉದಾತ್ತ ವಿಚಾರಗಳು ಸಮಾಜದ ಮೇಲೆ ಪ್ರಭಾವವನ್ನು ಬೀರ್ತವೆ. ಅವರ ಒಡನಾಟಕ್ಕೆ ಬರ್ತಕ್ಕಂಥವರು, ಅವರ ಅನುಯಾಯಿಗಳಾಗ್ತಕ್ಕಂಥವರು ಆ ಸಂಘರ್ಷದಿಂದ ಹೊರಬರ್ತಾರೆ. ಯಾಕೆಂದರೆ ವಾಸ್ತವಿಕ ಪರಿಸ್ಥಿತಿಯ ಅರಿವು ಅಂತಕ್ಕಂಥದ್ದು ಅವರಲ್ಲಿ ಉಂಟಾಗ್ತಕ್ಕಂಥದ್ದನ್ನು ನೋಡ್ತೀವಿ. ಈ ತರಹದ ಉದಾತ್ತೀಕರಣದಿಂದ. ಮತ್ತೊಂದು ಸೈದ್ಧಾಂತಿಕ ವಿವರಣೆ, ಸರಿಯಾದ ಕಾರಣವನ್ನು ನೀಡಿ ಸಂಘರ್ಷವನ್ನು ಸಮರ್ಥಿಸ್ಕೊಳ್ತಕ್ಕಂಥದ್ದು ಅಥವಾ ಹೊಂದಾಣಿಕೆಯನ್ನು ಅಲ್ಲಿ ರೂಪಿಸ್ಕೊಳ್ತಕ್ಕಂಥದ್ದು. ನಾವು ಯಾಕೆ ಹೊಂದಾಣಿಕೆಗೆ ಬದ್ಧರಾಗಿದ್ದೇವೆ ಅನ್ನೋದಕ್ಕೆ ಸರಿಯಾದ ಒಂದು ಕಾರಣವನ್ನು ನೀಡಿ, ಸಕಾರಣವನ್ನು ನೀಡಿಬಿಟ್ಟು ಇಲ್ಲಿ ಹೊಂದಾಣಿಕೆಗೆ ಬದ್ಧರಾಗ್ತಕ್ಕಂಥದ್ದು. ಹೀಗೆ ಗಿರಿನ್ ಮತ್ತು ಗಿರಿನ್ ಅವರ ಪ್ರಕಾರ ಹೊಂದಾಣಿಕೆಯ ವಿಧಾನಗಳು ಅಂತಕ್ಕಂಥವುಗಳು ಅನೇಕ ಇದ್ದಾವೆ. ಅವೆಲ್ಲವುಗಳ ಮೂಲಕ ನಾವು ನಮ್ಮ ಸಮಾಜದಲ್ಲಿ ಹೊಂದಾಣಿಕೆಯನ್ನು ರೂಪಿಸ್ಕೊಳ್ತೀವಿ. ಹಾಗೆಯೇ ಇದು ಕೇವಲ ಗುಂಪು, ಸಮೂಹಗಳು, ಯುದ್ಧಗಳು ನಡೆಯುವಂತಹ ಸಂದರ್ಭಕ್ಕೆ ಇಡೀ ಮಾನವನ ಬದುಕೇ ಹೊಂದಾಣಿಕೆಗೆ ತಯಾರಾಗಬೇಕು. ಲೈಫ್ ಇಟ್ ಸೆಲ್ಫ್ ಈಸ್ ಎನ್ ಅಡ್ಜಸ್ಟ್ಮೆಂಟ್ ಅಂತಕ್ಕಂಥದ್ದನ್ನು ಕಳೆದ ತರಗತಿಯಲ್ಲಿ ನಾವು ನೋಡಿದ್ದೀವಿ. ಈ ಜೀವನ ಅಂದರೆ ಏನು ಅಂದರೆ ಅದು ಹೊಂದಾಣಿಕೆಯ ಜೀವನ. ಇರುವಂತಹ ವ್ಯವಸ್ಥೆಗಳ ಜೊತೆಗೆ ನಾವು ನಮ್ಮನ್ನು ನಾವು ತಯಾರು ಮಾಡಿಕೊಳ್ತಾ, ನಮ್ಮನ್ನು ನಾವು ಅಲ್ಲಿ ಪರಿವರ್ತನೆ ಮಾಡಿಕೊಳ್ತಾ ಹೋಗ್ತಕ್ಕಂಥದ್ದೇ ಹೊಂದಾಣಿಕೆ ಆಗುತ್ತೆ. ಆ ಹೊಂದಾಣಿಕೆ ಇರಲಿಲ್ಲ ಅಂದರೆ ಇವತ್ತು ಸಣ್ಣ ಪುಟ್ಟ ಹಂತದ ಕೌಟುಂಬಿಕ ಹಂತದಲ್ಲೂ ಕೂಡ ನಾವು ಒಂದು ವ್ಯವಸ್ಥಿತವಾಗಿ ಬದುಕನ್ನು ಕಾಣೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆದ್ದರಿಂದ ಕುಟುಂಬಗಳಾಗಿರ್ಬೋದು, ಯಾವುದೇ ಸಮೂಹಗಳಾಗಿರ್ಬೋದು, ಯಾವುದೇ ಸಂಘಟನೆಗಳಾಗಿರ್ಬೋದು, ಎಲ್ಲೆಡೆ ಹೊಂದಾಣಿಕೆಯ ಮೂಲ ಮಂತ್ರ, ಹೊಂದಾಣಿಕೆಯೇ ಜೀವನ. ಆ ಹೊಂದಾಣಿಕೆಯಿಂದ ಮಾತ್ರವೇ ನಾವು ಉತ್ತಮವಾದದನ್ನು ನಿರೀಕ್ಷೆ ಮಾಡೋದಕ್ಕೆ, ಒಳ್ಳೆಯದನ್ನು ಅಳವಡಿಸ್ಕೊಳ್ಳೋದಕ್ಕೆ ಇಲ್ಲಿ ಅವಕಾಶಗಳು ಅಂತಕ್ಕಂಥದ್ದು ದೊರೆಯುತ್ತೆ. ಹೀಗಾಗಿ ನಮ್ಮ ಸಾಮಾಜಿಕ ಬದುಕಿನಲ್ಲಿ ಸಾಮಾಜಿಕ ಪ್ರಕ್ರಿಯೆಯ ಪ್ರಕಾರಗಳಲ್ಲಿ ಹೊಂದಾಣಿಕೆ ಅಂತಕ್ಕಂತಹ ಪ್ರಕ್ರಿಯೆ ಅತ್ಯಂತ ಮಹತ್ವವನ್ನು ಪಡ್ಕೊಳ್ತದೆ. ಮತ್ತು ಆ ಹೊಂದಾಣಿಕೆ ಏರ್ಪಡ್ತಕ್ಕಂತಹ ವಿಧಾನಗಳಿದೆಯಲ್ಲ, ಅದು ಇನ್ನಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತದೆ. ಆ ಕಾರಣಕ್ಕಾಗಿ ಹೊಂದಾಣಿಕೆ ಅಂತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿ ಬೇಕಾದಂತಹ ಮತ್ತು ರೂಪುಗೊಳ್ಳಲೇಬೇಕಾದಂತಹ ಒಂದು ಸಾರ್ವತ್ರಿಕವಾದಂತಹ ಪ್ರಕ್ರಿಯೆಯ ಪ್ರಕಾರ. ಹಾಗೆಯೇ ಇದು
ಯಾವುದೇ ಸಮಾಜಕ್ಕೆ, ಯಾವುದೇ ಸಮೂಹಕ್ಕೆ ಸೀಮಿತವಾಗಿರದೆ ಇದು ಸಾರ್ವತ್ರಿಕವಾದಂಥದ್ದು, ಎಲ್ಲ ಕಾಲದಲ್ಲೂ ಎಲ್ಲ ಸಮಾಜದಲ್ಲೂ ಇರ್ತಕ್ಕಂಥ ವ್ಯವಸ್ಥೆ. ಹಾಗಿರೋದ್ರಿಂದ ಮಾತ್ರ ಇಲ್ಲಿ ನಮ್ಮ ಸಮಾಜ ಜೀವನ, ಸಹಜೀವನ, ಸೌಹಾರ್ದಯುತವಾಗಿರ್ತಕ್ಕಂತಹ ಜೀವನ ಸಾಧ್ಯ ಆಗಿದೆ. ಆ ಹಿನ್ನೆಲೆಯಲ್ಲಿ ಹೊಂದಾಣಿಕೆ ಎನ್ನುವ ಪ್ರಕ್ರಿಯೆಗೆ ಅತ್ಯಂತ ಮಹತ್ವದ ಒಂದು ಶಕ್ತಿ ಇದೆ ಅಂತಕ್ಕಂತಹದ್ದನ್ನು ನಾವು ಈ ಮೂಲಕ ಅರ್ಥ